ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಂಪೂರ್ಣ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗುವವರೆಗೂ 56,432 ಹುದ್ದೆಗಳ ನೇಮಕಾತಿಯ ಸಂಪುಟ ತೀರ್ಮಾನ ರದ್ದುಗೊಳಿಸುವಂತೆ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಚರ್ಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಿದಾಗ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್, ವೀರಭದ್ರ, ಮಾರಣ್ಣ, ಶಿವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ, ಶಶಿಧರ್, ಮಾಜಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ಮಾದಿಗ ದಂಡೋರ, ಜಿಲ್ಲಾ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ, ಮುಖಂಡರಾದ ರುದ್ರಮುನಿ, ಬಸವರಾಜ್, ರಾಜಪ್ಪ, ಶ್ರೀನಿವಾಸ್, ರವಿಕುಮಾರ್, ನಾಗರಾಜ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ಹೋರಾಟ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಕೋರ್ಟಲ್ಲಿ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ರಿಸರ್ವೇಷನ್ ಜಾಸ್ತಿ ಆಯಿತು, 50% ಇರೋಂಗಿಲ್ಲ, ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದನ್ನು 9th ಶೆಡ್ಯೂಲ್ ಪಾರ್ಲಿಮೆಂಟಲ್ಲಿ ಸೊ ಅದು ಒಂದು ಒತ್ತಾಯ. ಇವಾಗ ನಮ್ಮ ಸರ್ಕಾರ ಮತ್ತೆ ಇನ್ನೊಂದು ಸಾರಿ ಮೊನ್ನೆ ಇದು ಮಾಡಿ ಅಲ್ಲಿಗೆ ಕಳ್ಸೋದು ಎಲ್ಲ ಇದೆ. ಇದ್ರ ಬಗ್ಗೆ ನೀವೇನು ಇದು ಮಾಡಿದಿರಿ ಇವಾಗೆಲ್ಲ ರಾಜ್ಯಮಂಡಲ ಎಲ್ಲ ತಾಲೂಕಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳು ರೆಫರೆನ್ಸ್ ಹೋರಾಟ ಇದೆಲ್ಲ ನ್ಯಾಯಯುತವಾಗಿ ಈ ಥರ ಆದರೆ ಮತ್ತೆ ಇದೇ ಆಗ್ಬಿಡ್ತದೆ. ಈಗ 56,000 ಇನ್ನು ಇಷ್ಟೆಲ್ಲ ಪೆಂಡಿಂಗ್ ಇದ್ದಾವೆ. ಮತ್ತು ಮುಂದೆ ಎಲ್ಲ ಉದ್ಯೋಗಾವಕಾಶ ಕಡಿಮೆ ಆಗ್ತದೆ ಅಂತ ಮಾಡ್ತಕ್ಕಂಥದ್ದು. ಬಟ್ ಸರ್ಕಾರದ ಏನಿದೆ ನಿಯಮ ಅವನ್ನ ಮಂತ್ರಿಗಳನ್ನು ಮುಂದೆ ಎಲ್ಲ ನಾನು ಬಟ್ ಅದಕ್ಕೆ ಸರ್, ಇಲ್ಲಿ